ನಟ ದರ್ಶನ್ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಾಡಿದ್ದು 4ನೇ ತಾರೀಕಿನ ತನಕ ಅವರು ಜೈಲಲ್ಲೇ ಇರ್ತಾರೆ. ಆಮೇಲೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮುಂದೇನು ಅಂತ ಗೊತ್ತಾಗುತ್ತೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಮೊದಲ ಕೆಲವು ದಿನಗಳು ಜೈಲಲ್ಲಿ ಒಂದು ರೀತಿಯಲ್ಲಿ ಸಪ್ಪೆ ಮೋರೆ ಹಾಕಿ ಕುಳಿತಿದ್ರಂತೆ ದರ್ಶನ್. ಈಗ ಸ್ವಲ್ಪ ಅಭ್ಯಾಸ ಆಗಿದೆ. ಈಗ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಎಲ್ಲರ ಜೊತೆ ಬೆರೀತಾ ಇದ್ದಾರಂತೆ ದರ್ಶನ್. ಏನಾಗ್ತಿದೆ ದರ್ಶನ್ ಜೈಲಲ್ಲಿ? ಜೈಲು ಹಕ್ಕಿ ದರ್ಶನ್ ಏನು ಮಾಡ್ತಾ ಇದ್ದಾರೆ? ಮೊನ್ನೆ ನಾವು ಹೇಳಿದ್ವಿ ಟಿ ವಿ ನೋಡ್ತಾ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ, ಎಲ್ಲವನ್ನು ಹೇಳಿದ್ದೆ. ಇವತ್ತು ಹೇಳ್ತೀನಿ ಕೇಳಿ. ಮೊದಲು ಯಾರ ಜೊತೆ ಕೂಡ ಮಾತಾಡ್ತಾ ಇಲ್ಲ ದರ್ಶನ್. ಯಾರನ್ನು ಕಳಿಸಬೇಡಿ ಅಂತ ಕೂಡ ಹೇಳ್ತಾ ಇದ್ರು. ಯಾರನ್ನು ಕೂಡ ಭೇಟಿ ಆಗೋದಿಲ್ಲ ಅಂತೇಳಿ. ಮೊದಲ ದಿನಕ್ಕೆ ಹೋಲಿಕೆ ಮಾಡಿಸಿದರೆ ತುಂಬ ಬದಲಾವಣೆ ಆಗಿದೆ. 4 ಸಹ ಆರೋಪಿಗಳ ಜೊತೆಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇದೀಗ ಮೊದಲೆಲ್ಲ ಟಿ ವಿ ನೋಡ್ತಾ ಇರಲಿಲ್ಲ, ಆಮೇಲೆ ಕೇವಲ ಹಿಂದಿ ಸಿನಿಮಾ ನೋಡ್ತಾ ಇದ್ರು ಅಂತ. ಈಗ ಹಾಗಲ್ಲ. ಕೊಠಡಿಯಲ್ಲಿ ಒಂದು ಟಿ ವಿ ಕೊಟ್ಟಿದ್ದಾರೆ ಅವರಿಗೆ, ಅದನ್ನು ನೋಡ್ತಾ ಇದ್ದಾರೆ. ಇನ್ನು ಕ್ಯಾರಮ್ ಬೋರ್ಡ್ ಕೊಟ್ಟಿದ್ದಾರೆ. ಆಟ ಆಡ್ಬೋದು. ಬೇಕಿದ್ರೆ 4 ಜನ ಇದ್ದಾರೆ ಜೊತೆಗೆ, ಎಲ್ಲ ಸೇರಿ 4 ಜನ ಅಲ್ಲ ಬೇಕಿರೋದು, 4 ಜನ ಮಾಡ್ಬೋದು. 4 ಸಹ ಆರೋಪಿಗಳ ಜೊತೆ ಅವರು ಕಾಲ ಕಳೀತಾ ಇದ್ದಾರೆ. ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ, ದಿನಪತ್ರಿಕೆ ಓದ್ತಾ ಇದ್ದಾರಂತೆ, ಡೈಲಿ ಪೇಪರ್ ಓದ್ತಾ ಇದ್ದಾರೆ. ಒಂದಷ್ಟು ಪುಸ್ತಕ ತರಿಸ್ಕೊಂಡಿದ್ದಾರಂತೆ, ಬುಕ್ಸ್. ಪುಸ್ತಕ ಓದ್ತಾ ದಿನ ದುಡ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ಮಾಹಿತಿ ಇದೆ. ಆದರೆ ಈಗಲೂ ಕೂಡ ಆಸ್ಪತ್ರೆಗೆ ಅನೇಕರು ಬರ್ತಾ ಇರೋದು, ದರ್ಶನ್ಗಾಗಿ ಇಣುಕು ನೋಡೋದು ಎಲ್ಲವೂ ನಡೀತಾ ಇದೆ. ದರ್ಶನ್ಗೆ ಹೊರಗಿನ ಆಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಮೊನ್ನೆ ಸಿಗರೇಟ್ ಕೊಟ್ಟಿದ್ದಾರಂತೆ. ಆಹಾರ ಫುಡ್ ಸಿಕ್ಕಿಲ್ಲ ಹೊರಗಡೆಯಿಂದ. ತುಂಬ ಫೋರ್ಸ್ ಮಾಡಿದರೆ ಕೊಡ್ತಾರೆ, ಆದರೆ ಇದು ಸ್ವಲ್ಪ ಬಿಸಿ ಇರೋದ್ರಿಂದ, ತೀವ್ರತೆ ಜಾಸ್ತಿ ಇರೋದ್ರಿಂದ ಕೊಡ್ತಾ ಇಲ್ಲ. ಕೇವಲ ಫ್ರೂಟ್ಸ್ ಮಾತ್ರ ನೀಡ್ತಾ ಇದ್ದಾರಂತೆ ಅಧಿಕಾರಿಗಳು. ಮತ್ತು ಅವರು ಕೂಡ ಫ್ರೂಟ್ಸ್ ಮಾತ್ರ ಕೇಳ್ತಾ ಇದ್ದಾರಂತೆ. ಆಲ್ರೆಡಿ ನಿಮ್ಗೇನಾಗುತ್ತೆ, ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡ್ರೆ ಆಲ್ರೆಡಿ ಸ್ವಲ್ಪ ಅಜಾನುಭಾವವಾಗಿದೆ, ಬಾಡಿ ವಿಪರೀತವಾಗಿ ಜಾಸ್ತಿ ಆಗಿದೆ. ಅದನ್ನು ಕಡಿಮೆ ಮಾಡಬೇಕಂದ್ರೆ ಫ್ರೂಟ್ಸ್ ತಿಂದರೆ ಸ್ವಲ್ಪ ಆ ಥರ ಪ್ಲ್ಯಾನ್ ಮಾಡಿರ್ಬೋದು. ಬೇರೆ ಐಟಮ್ಸ್ ಏನು ಬೇಡ, ಹೆಂಗೂ ಜೈಲಲ್ಲಿದ್ದೀನಿ, ಸ್ವಲ್ಪ ಫ್ರೂಟ್ಸ್ ತಿಂದರೆ ಬಾಡಿ ಕೂಡ ಸ್ವಲ್ಪ ಸ್ಲಿಮ್ ಆಗ್ಬೋದು ಅಂತೇಳಿ. ಎನಿವೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.